ಎಸ್ ಸರ್, ಶಿಕ್ಷಣದ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ವಿ. ಶಿಕ್ಷಣ ಅಂದ್ರೆ ಇಲ್ಲಿ ಡೊಳ್ಳು ಕೂಡ ಒಂದು ಶಿಕ್ಷಣ, ನೀವ್ ಹೇಳದಂಗೆ. ಸೊ ಈ ಡೊಳ್ಳು ಸಂಸ್ಕೃತಿ ವಿನಾಶದ ಅಂಚಿನಲ್ಲಿದೆ. ಅಂದ್ರೆ ಇವತ್ತಿಗೂ ಕೂಡ ಆಗ್ಲೇ ನಾವು ಮಾತಾಡುವಾಗ ಹೇಳ್ತಾ ಇದ್ವಿ, ಯಾವ್ದೋ ಒಂದು ಜಾತ್ರೆ ನಡೆದ್ರೆ ಹಿಂದೆ ಡೊಳ್ಳು ಬರ್ತಾ ಇತ್ತು, ಯಾವ್ದೋ ಒಂದು ಫಂಕ್ಷನ್ ಮಾಡಿದ್ರೆ ಡೊಳ್ಳು ಕರೆಸ್ತಾ ಇದ್ರು. ಇವತ್ತು ಡಿಜೆ ಸಂಸ್ಕೃತಿ ಬೆಳೆದಿದೆ. ಈ ತರದ ಸಿನಿಮಾಗಳು ಅಗತ್ಯ ಇತ್ತು ಈಗಿನ ಕಾಲ. ಅಲ್ಲ, ಇದು ನಾವೊಂದು ಹೋಯ್ತು ಅದು ತುಂಬಾ ಅವನ ಅವಸಾನದಲ್ಲಿದೆ ಅಂತ ನಾವಂತೀವಿ. ಈ ಶಿವಮೊಗ್ಗ ಆಗ್ಬೋದು, ಮಿಕ್ಕಿದ ಕಡೆಗೆಲ್ಲ ಹೆಣ್ಮಕ್ಳು ಕಲಿತಾ ಇದಾರೆ ಇದನ್ನ ಡೊಳ್ಳ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಅದನ್ನ ಅವರು ಶಿವಮೊಗ್ಗದ ಭಾಗದಲ್ಲಿ ಹೆಣ್ಮಕ್ಳು ಕಲಿತಾರೆ. ಈ ಕಡೆ ನಮ್ ಸ್ವಲ್ಪ ಈ ಕಡೆ ಇನ್ನು ಮಲ್ನಾಡ್ ಭಾಗಕ್ಕೆ ಬಂದಾಗ ಹೆಣ್ಮಕ್ಳು ಕಲಿತಾ ಇದಾರೆ. ಅವ್ರು ಬಿಟ್ಟು ರಾಜ್ಯ ಎಲ್ಲ ಸುತ್ತ ಪ್ರದರ್ಶನ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ ಇದೇ ನೋಡಿ, ಈ ತರದೊಂದು ಇಷ್ಟೊಂದೆಲ್ಲ ಮಾಡ್ಕೊಂಡು ಕೂತ್ರೆ ನಮ್ಗೆ ಅದೇ ಈ ಡಿಜೆನೆ ಒಂದು ಅದೇ ಕಲ್ಚರು, ಅದೇ ಅಪ್ಡೇಟು, ಅದೇ ಏನು ಅಲ್ಲ. ನಂಗೆ ಅನ್ಸಲ್ಲ, ಅದು ಹೋಗಲ್ಲ, ಅದು ಇರುತ್ತದು. ಅದು ಹೆಂಗೆ ಅಂತಂದ್ರೆ ನಿಮ್ಗೆ ಈ ರಾಗಿ ತೆನೆ ಇದ್ದಂಗೆ ಒಳಗೆಲ್ಲೋ ಇರುತ್ತೆ, ಸ್ವಲ್ಪ ನೀರ್ ಚಿಮ್ಸಿರ್ ಸಾಕು ಪಾಟಕ್ಕಂತ ಎದ್ದು ಬಿಡ್ತದೆ, ಅದು ಸಿಡಿತದೆ, ಸಿಡಿದ್ಮೇಲೆ ಮತ್ತಿನ್ನ ಇನ್ನೊಂದ್ ಕಡೆ ಎಲ್ಲ ಹುಟ್ಟುತ್ತದು. ಆ ತರ ಅದು ಹೋಗಲ್ಲ ಅದು. ಆದ್ರೆ ಈ ಸಿದ್ಧಿ ಬೇರೆ, ಪ್ರಸಿದ್ಧಿ ಬೇರೆ. ಅದನ್ನ ಸಿದ್ಧಿ ಮಾಡ್ಕೊಳ್ಳೋದು ಬಹಳ ತಪಸ್ಸು. ಅದು ಪ್ರಸಿದ್ಧಿಗೆ ಬರುತ್ತೆ ಬಿಡೋದು. ಅವನ್ಗೆ ಮೂಲತಃ ಅವನು ಜನಪದ ಕಲಾವಿದನ ಪಾಪ ಅವ್ನು ಪ್ರಸಿದ್ಧಿ ಬಯಸಲ್ಲ, ಗೊತ್ತಿಲ್ಲಂಗೆ ಹಿಂಗ್ ರವಾನಿಸ್ಬಿಡ್ತಾನೆ. ಆ ತರದ್ ಅಜ್ಜ ಈ ಚೆನ್ನಪ್ಪಜ್ಜ ಅವನು. ಇದೆಲ್ಲ ಅಂಶಗಳು ಆಯ್ತು. ಮತ್ತೆ ನಮ್ಮ ಕಾರ್ತಿಕ್ ಮಾಡಿದ್ದಾರೆ. ನಿಮಗೆ ಈ ಮಂಗಳೂರವರು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ? ಭಾಷೆ ಪ್ರಾಬ್ಲಮ್. ಉತ್ತರ ಕರ್ನಾಟಕದವ್ರು ಮಂಗಳೂರಿಗೆ ಬಂದು ಏನ್ ಪ್ರಾಬ್ಲಮ್? ಈ ಮಂಗಳೂರವರು ಇದಕ್ಕೆ ಹೋಗ್ತಾರೆ, ಅಲ್ಲಿಗೆ ಉತ್ತರ ಕರ್ನಾಟಕಕ್ಕೆ. ನಾವು ಉಡುಪಿಯಲ್ಲಿ ತಂಗಿದ್ದು ಮಂಗಳೂರಿಗೆ ಬಂದೆ ಅಂತ. ಉತ್ತರ ಕನ್ನಡ ತಂಗಿನಲ್ಲಿ ಬಿಟ್ರಪ್ಪ, ಉಡುಪಿಲಿ ಅಕ್ಕನಲ್ಲಿ ಬಿಟ್ರಿ ಅಂತ ಅವ್ರು. ಓಕೆ, ಕರೆಕ್ಟ್. ತಂಗಿದ್ದು ಅಂತ ತಂಗಿನಲ್ಲಿ ಬಿಟ್ಟವ್ರು, ಅಕ್ಕನಲ್ಲಿ ಬಿಟ್ರಪ್ಪ ಅಂತಾರೆ. ಇದು ಒಂಥರ ಇದು ಆಗದೆ. ಅದು ಈ ಒಂದು ಸಮಸ್ಯೆಗಳು ಸಮಸ್ಯೆನಲ್ಲ, ಅದು ಕಿವಿಯಲ್ಲಿ ಬೀಳ್ತಾವ, ತಮಾಷೆ ಆಗುತ್ತೆ, ಮತ್ತೆ ಸರಿ ಹೋಗುತ್ತೆ. ನೀವ್ ಹೇಳ್ದಂಗೆ ಜನಪದ ಯಾವತ್ತಿಗೂ ಇದೆ. ಮೊನ್ನೆ ಒಂದು ರೀಸೆಂಟ್ ಆಗಿ ಒಂದು ವೈರಲ್ ಆಯ್ತು, ಅಪಾಯಕಾರಿ ಬ್ರಹ್ಮ, ಅನ್ಯಾಯಕಾರಿ ಬ್ರಹ್ಮ ಈ ಸುಂದರ. ಯಾರ್ಯಾರಿಗೆ ತೋರಿಸಿದ ಎಲ್ಲರಿಗೂ ತೋರಿಸ್ಬಿಟ್ರ ಅಲ್ವಾ ಸರ್? ನೋಡಿ ಅಯ್ಯಪ್ಪ ಹೆಂಗ್ ವೈರಲ್ ಅದು 30 ವರ್ಷದಿಂದ ನಮ್ಮ ಮಾದೇವಪ್ಪನವರು ಮಟ್ಟಸ್ವಾಮಿ ನೋಡಿ. ಏನ್ ಅವ್ರಿಗೇನು ಮೈಕಿತ್ತ ಏನಿತ್ತ? ಅದೇ ನೀವ್ ಹೇಳ್ದಂಗೆ ಜನಪದ ಯಾವತ್ತೂ ಸಾಯಲ್ಲದು. ಅದು ನಿಮ್ಗೆ ಅದು ಯಾರು ಬೇಕಿಲ್ಲ, ಅವ್ರು ಸುಮ್ಮನೆ ಎಲ್ಲ ಹೇಳ್ಬಿಟ್ಟು ಟಿಂಗ್ 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 ಅಂತ ಹೇಳ್ಬಿಡ್ತಾನ, ಬಿಡಲ್ಲ ಅದು. ಆ ನಿಟ್ಟಿನಲ್ಲಿ ಮಾಡದಂತ ರಂಗಸಮುದ್ರ. ಸೊ ಈ ತರದ ಸಿನಿಮಾ ಅಂದ್ರೆ ಇದೊಂದು ಪ್ರಯೋಗಾತ್ಮಕ ಸಿನಿಮಾ ಅನ್ಬೋದು, ಅಥವಾ ಕಮರ್ಷಿಯಲ್ ಟಚ್ ಕೊಟ್ಟಿದಾರೋ ವಾಟ್ ಎವರ್, ನಮ್ಗೆ ಗೊತ್ತಿಲ್ಲ. ಗುಡ್ ಫೀಲ್ ಮೂವಿ ಅಂತ ಹೇಳ್ಬೋದು ಅಷ್ಟೇ ನಾನು. ಅದಕ್ಕೆ ನಾವು ದುಡ್ಡು ಹಾಕಿರೋದ್ರಿಂದ ನಾವು ಇದು ಪ್ರಯೋಗಾತ್ಮಕ ಅಂದ್ಬಿಟ್ರೆ ಆಮೇಲೆ ಅಯ್ಯೋ ಇದು ಯಾವ್ದು ಎಕ್ಸ್ಪೆರಿಮೆಂಟ್ ಕಂಡ. ಗುಡ್ ಫೀಲ್ ಮತ್ತೆ ದುಡ್ಡು ದುಡ್ಡು ಹಾಕಿರೋದ್ರಿಂದ ಇವ್ರು ಗುಡ್ ಫಿಲ್ಮ್ ಅಂತ ನಾವ್ ಹೇಳ್ಬೇಕು.